ಈ ಹಿಂದೆ ರೈತರ ಮಾಹಿತಿ ಕೇಂದ್ರ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ವೆಬ್ಸೈಟಲ್ಲಿ ನಾವು ನೋಡ್ತೀವಿ. ವೆಬ್ಸೈಟಲ್ಲಿ ನಾವೇನು ನೋಡ್ತೀವೋ ಅಥವಾ ಯೂಟ್ಯೂಬಲ್ಲಿ ಏನು ನೋಡ್ತೀವೋ ಅಂತ ರೈತರ ಹತ್ರನೇ ಮಾಹಿತಿ ಪಡ್ಕೊಂಡು ಪ್ರಾಕ್ಟಿಕಲ್ಲು ಆಮೇಲೆ ಥಿಯರಿಟಿಕಲ್ ಎರಡನ್ನೂ ಅನುಭವ ಇಟ್ಕೊಂಡು ಗ್ರಾಮ ಸೇವಕರು ಬಂದೆಲ್ಲ ಹೇಳ್ಕೊಡೋರು. ಖಂಡಿತ ಮಳೆ ನೀವು ಊಹಿಸೋಕ್ಕಾಗಲ್ಲ, ನಾವು ಒಪ್ಕೋತೀವಿ. ಆದರೆ ಕೊಡೋ ಬಿತ್ತನೆ ಒಳ್ಳೆ ಬಿತ್ತನೆ ಕೊಡ್ರಿ. ಎಷ್ಟೋ ಸರಿ ರೈತರಿಗೆ ಟಿವಿಗಳನ್ನ ನೋಡ್ತಾ ಇರ್ತೀವಿ, ಏನು ಹುಟ್ಲೇ ಇಲ್ಲ ರೀ, ಕಾಯಿಲೆ ಬಂದ್ಬಿಡ್ತೀವಿ. ಏನಕ್ಕೆ ಕಾಯಿಲೆ ಬಿತ್ತನೆ, ಯಾಕೆ ಸಂಶೋಧನಾ ಕೇಂದ್ರಗಳನ್ನೆಲ್ಲ ಇಟ್ಟಿದ್ರೆ ಅವ್ರು ಬಂದಿರುವಂಥ ತೊಂದರೆ ವೈರಸ್, ಆ ಕಾಯಿಲೆ ಹಿಂದೆ ಇರುವಂಥ ಬಿತ್ತನೆ ಕೊಡ್ರಿ. ಅದನ್ನು ಕೇಳ್ಕೊತಾ ಇದೀವಿ ಸರ್ಕಾರನ ನಾವು. ಇದು ಚೆರಿ ಟೊಮೆಟೊ ಹೇಳಿದ್ನಲ್ಲ ನಿಮಗೆ, ಬಳ್ಳಿ ವೆರೈಟಿ, ಅದನ್ನು ಬೆಳೆ ತುಮಕೂರಿಗೆ ಹೋಗಿ ತೊಗೊಂಬಂದು ಅದನ್ನು ಮಾಡ್ತಾಯಿದ್ವಿ. ತೊಂಡೆಕಾಯಿ ಅದೊಂದು ಒಳ್ಳೆ ಬೆಳೆ, ಅದು ವರ್ಷಾನ್ಗಟ್ಲೆ ಇರುತ್ತೆ, ಒಂದು 10 ವರ್ಷ ಆದರೂ ಇರುತ್ತೆ ಚಪ್ರ. ಅದು ಮಾಡಿದ್ವಿ. ಸೀಮೆ ಬದನೆಕಾಯಿ ಟ್ರೈ ಮಾಡಿದ್ವಿ, ಎಲ್ಲನೂ ಮಾರ್ಕೆಟ್ ಮಾಡಿದ್ವಿ. ಜಂಬು ನೇರಳೆ ಮಾರ್ಕೆಟ್ ಮಾಡ್ತಾಯಿದ್ದೀವಿ. 130ರಿಂದ 140, ಕೆಲವು ಟೈಮ್ 70. ಅದನ್ನೇ ನಾನು ಹೇಳೋದು, ಈ ಆದಾಯ ಹೀಗೆ ಇರುತ್ತೆ, ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಆ ಆದಾಯ ಎಷ್ಟಿದೆಯೋ ಅಷ್ಟರ ಒಳಗಡೆ ಜೀವನ ಮಾಡೋದನ್ನು ನಾವು ಕಲಿಯೋಣ ಅನ್ನುವಂಥ ತುಂಬ ದೊಡ್ಡ ವಿಷಯ. ಆದರೂ ರೈತರಿಗೆ ಸಿಗುವಂಥ ಬೆಂಬಲ ಸಾಲದು ಅನ್ನುವಂಥದ್ದೇ ನನ್ನ ಅನಿಸಿಕೆ. ಈ ಹಿಂದೆ ರೈತರ ಮಾಹಿತಿ ಕೇಂದ್ರ ಅಂತಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡ್ತೀವಿ. ಇವತ್ತು ವೆಬ್ಸೈಟಲ್ಲಿ ನಾವು ನೋಡ್ತೀವಿ, ಅದನ್ನ ವೆಬ್ಸೈಟಲ್ಲಿ ನಾವೇನು ನೋಡ್ತೀವೋ ಅಥವಾ ಯೂಟ್ಯೂಬಲ್ಲಿ ಏನು ನೋಡ್ತೀವೋ ಇವೆಲ್ಲ ಏನಾಗುತ್ತೆ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಮೊದಲು ಗ್ರಾಮ ಸೇವಕರಿದ್ದರು. ಗ್ರಾಮ ಸೇವಕರು ಅವ್ರು ಬಂದು ಈ ಭೂಮಿಗೆ ಈ ಸೀಸನ್ಗೆ ಇದನ್ನು ಮಾಡಬೇಕು ಅಂತ ರೈತರ ಹತ್ರನೇ ಮಾಹಿತಿ ಪಡ್ಕೊಂಡು ಪ್ರಾಕ್ಟಿಕಲ್ಲು ಆಮೇಲೆ ಥಿಯರಿಟಿಕಲ್ ಎರಡನ್ನೂ ಅನುಭವ ಇಟ್ಕೊಂಡು ಗ್ರಾಮ ಸೇವಕರು ಬಂದೆಲ್ಲ ಹೇಳ್ಕೊಡೋರು. ಇವತ್ತು ಅವರ ಇಂಟ್ರ್ಯಾಕ್ಷನ್ ಕಮ್ಮಿ ಆಗೋಯ್ತು. ಹಾಗಾಗಿ ಮತ್ತೆ ನಾವು ಸರ್ಕಾರಗಳನ್ನ ಏನು ಮನವಿ ಮಾಡ್ಕೋತಾ ಇದ್ದೀವಿ ಅಂತ, ಗ್ರಾಮ ಸೇವಕರನ್ನ ಬಿಡ್ರಿ, ರೈತರಿಗೆ ನಿಮ್ಮ ಮಾಹಿತಿಗಳನ್ನ ತಿಳಿಸ್ರಿ. ಈಗ ಈ ಮಷೀನ್ ಬಂದಿದೆ, ಆ ಮಷೀನ್ ಬಂದಿದೆ, ಇದನ್ನು ಸರಿ ಮಾಡುತ್ತೆ, ಕರೆಕ್ಟ್, ಅದಕ್ಕೆಲ್ಲ ಬಂಡವಾಳ ಹಾಕ್ತೀವಿ, ನಾವು ಕೆಲಸ ಮಾಡ್ತೀವಿ. ಆ ಬಂಡವಾಳ ಹಾಕಿ ನಾವು ಸಾಲ ತೀರಿಸಲೇಬೇಕಲ್ವಾ. ಇದು ಒಂದು ಒಳ್ಳೆ ಬಿತ್ತನೆ ಕೊಡ್ರಿ, ಒಳ್ಳೆ ಬಿತ್ತನೆ ಕೊಡ್ರಿ ನೀವು. ಆಮೇಲೆ ನೋಡಿರಿ ರೈತರು ನಿಮ್ಗೆ ಬೆಳೆದು ಕೊಟ್ಬಿಡ್ತಾರೆ ಅವರು. ಖಂಡಿತ ಮಳೆ ನೀವು ಊಹಿಸೋಕ್ಕಾಗಲ್ಲ, ನಾವು ಒಪ್ಕೋತೀವಿ. ಆದರೆ ಕೊಡೋ ಬಿತ್ತನೆ ಒಳ್ಳೆ ಬಿತ್ತನೆ ಕೊಡ್ರಿ. ಎಷ್ಟೋ ಸರಿ ರೈತರಿಗೆ ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಏನು ಹುಟ್ಲೇ ಇಲ್ಲ ರೀ, ಕಾಯಿಲೆ ಬಂದುಬಿಡ್ತೀರಿ. ಏನಕ್ಕೆ ಕಾಯಿಲೆ ಬಿತ್ತನೆ, ಯಾಕೆ ಸಂಶೋಧನಾ ಕೇಂದ್ರಗಳನ್ನೆಲ್ಲ ಇಟ್ಟಿದ್ದೀರ ನೀವು. ಅವ್ರಿಗೆ ಬಂದಿರುವಂಥ ತೊಂದರೆ ವೈರಸ್, ಆ ಕಾಯಿಲೆ ಇಲ್ಲದೇ ಇರುವಂಥ ಬಿತ್ತನೆ ಕೊಡ್ರಿ. ಅದನ್ನು ಕೇಳ್ಕೊತಾ ಇದ್ದೀವಿ ಸರ್ಕಾರನ ನಾವು. ಮತ್ತು ಇನ್ನು ನೀರನ್ನು ಉಪಯೋಗಿಸುವಂಥ ರೀತಿ, ಅದನ್ನು ನಾನು ಮೋಸ್ಟ್ಲಿ ತೋರ್ಸೋಕ್ಕಾಗಿಲ್ಲ, ಬರೀ ಪೈಪ್ ತೋರಿಸಿದ್ವಿ. ಯಾವ ರೀತಿ ಹಾಯಿಸ್ತೀವಿ ಆ ಲೆಕ್ಕಾಚಾರ ಇಟ್ಕೊಂಡ್ಬಿಟ್ಟು ನಾವು ಮಾಡುವಂಥದ್ದು. ಇದನ್ನೆಲ್ಲ ಬಿಟ್ಟರೆ ನಾವು ಹೇಳ್ತೀವಿ ಸಾವಯವ ಕಡೆ ನಾವು ಹೋಗಲೇಬೇಕು. ಯಾಕಂದರೆ DAP ಅದರ ಖರ್ಚು ಜಾಸ್ತಿ ಇದೆ. ಆಮೇಲೆ ಭೂಮಿ ಕೆಟ್ಟೋಗುತ್ತೆ ಅಂತಂದು ಹೇಳ್ತಾರೆ. ನಾನು ಮೊದಲೇ ಹೇಳಿದಾಗೆ ಬೆಳೆದಿರೋ ಬೆಳೆ ಅದಕ್ಕೆ ಒಂದು ಗ್ಯಾಪ್ ಕೊಡಬೇಕಾ ಭೂಮಿಗೆ, ಉತ್ತು ಬಿಟ್ಬಿಡ್ಬೇಕಾ ಭೂಮಿನ 1-1.5 ತಿಂಗಳು 2 ತಿಂಗಳು, ಮತ್ತೆ ತಿರುಗಿ ಅದರಲ್ಲಿ ಬೆಳೆ ಮಾಡಿದಾಗ ಚೆನ್ನಾಗಾಗುತ್ತೆ. ಸೊ ಆ ರೆಸ್ಟ್ ಕೊಡಬೇಕು ರೈತರ ಭೂಮಿಗೆ. ಎಲ್ಲ ಗೊತ್ತಿರುತ್ತೆ, ನಾವೇನು ಹೇಳಿ ಅವ್ರು ತಿಳ್ಕೊಡ್ಬೇಕಾದ್ದೇನಿಲ್ಲ. ಇದೆಲ್ಲ ಯೋಚನೆ ಮಾಡಿ ನೋಡಿದಾಗ ಏನು ಆದಾಯ, ಆಮೇಲೆ ಯಾಕೆ ಬೆಳೆ ಸಾಲ ನೀವು ಮಾಡೋಕ್ಕೆ ಹೋಗ್ತೀರಾ. ನನ್ನ ತಾಯಿಯವರು ಒಂದು 5 ರೂಪಾಯಿ ಸಂಬಳದಿಂದ ಏನು ನೀವು ಪೇಪರೆಲ್ಲ ಓದಿರ್ತೀರಲ್ಲ, ಅಲ್ಲಿಂದ 100, 500, 1000, 1500, 10,000, 20,000 ಈ ದುಡ್ಡಲ್ಲೇ ಅವರು ತೋಟಗಳನ್ನ ರೆಡಿ ಮಾಡಿದ್ರು. ಅಷ್ಟರಲ್ಲೇ ಜಮೀನು ಕೊಂಡ್ರು. ಅಂದರೆ ಆಗಿನ ಕಾಲ. ಇವತ್ತಿನವರೆಗೂ ಅದನ್ನು ಹಾಳು ಮಾಡ್ತೀರಾ. ಏನು ಜಮೀನು ನಮ್ಮನ್ನು ಕಾಪಾಡುತ್ತೆ, ಹೇಗೆ ಕಾಪಾಡುತ್ತೆ ಅಂತ. ಈಗ ಅವರು 17 ಎಕರೆ ಮಾಡಿಟ್ಟಿರುವಂಥ ಜಮೀನು ಅಲ್ಲೊಂದು 3 ಎಕರೆ ಕೊಡ್ತಾರೆ, ನೆಲಮಂಗಲ ತಗೋತಾರೆ. ಕೊಟ್ಟಿದ್ದಷ್ಟು ಹಣನೂ ಭೂಮಿ ಮೇಲೆ ಸುರಿಯಲ್ಲ ಅವರು. ಒಂದು ಅರ್ಧ ಭಾಗ ಭೂಮಿ ಮೇಲೆ ಸುರಿತಾರೆ, ಅರ್ಧ ಭಾಗ ಬ್ಯಾಂಕಲ್ಲಿ ಹಾಕ್ತಾರೆ. ಹಾಗಾಗಿ ಎಲ್ಲವೂ ನಮಗೆ ಸರ್ಕಾರನೇ ಮಾಡಬೇಕು ಅನ್ನುವಂಥ ಮನೋಭಾವನೆಯಲ್ಲಿ ನಾವು ಇರಬಾರ್ದು. ನಮ್ಮ ಹತ್ರನೂ ಇದೆ ಸಾಲ, ಶೂಲ ಇದ್ದಾಗೆ ಅದು ನಾವು ತೀರಿಸಲೇಬೇಕಾಗತ್ತೆ. ತೀರಿಸಲಿಲ್ಲ ಅಂತ ತಪ್ಪಾಗತ್ತೆ. ಎಲ್ಲ ಒಂದು ಸರಿ ನನ್ನ ತಾಯಿಯವ್ರನ್ನ ನನ್ನ ಕೇಳಿದ್ದಾರೆ, ನೀವು ಹಾಳಾಗಿ ಹೋಗ್ತೀರಮ್ಮ, ನಮ್ಮನ್ನು ಯಾಕೆ ಹಾಳು ಮಾಡ್ತೀರಂತಂದು ಚಿತ್ರರಂಗದ ಒಂದು ಪರಿಸ್ಥಿತಿಯಲ್ಲಿ ಸಾಲ ಕೊಟ್ಟರು ವಾಪಸ್ ಕೇಳುವಾಗ ಹಾಲೋಗರ ಉಂಬಂತೆ ಸಾಲವನ್ನು ಕೊಳ್ಳುವಾಗ ಸಾಲಿಗೆನು ಬಂದು ಕೇಳುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಅದರಿಂದ ಸಾಲ ಮಾಡಬೇಡ್ರಿ. ಏನು ಬಂದಿರೋದು ಆ ಥರ ಪರಿಸ್ಥಿತಿ. ಆಮೇಲೆ ಇನ್ನೊಂದು, ಎಷ್ಟೋ ಸರಿ ಅದಂದರೆ ಅದು ಭಾರಿ ಕಷ್ಟವಾದ ವಿಷಯ. ಎಷ್ಟೋ ಸರಿ ನನ್ನ ತಾಯಿಯವ್ರು ಹೇಳ್ತಾರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ.
ಎಷ್ಟೋ ಯುಗಾದಿನ ಮಾಡ್ದಿರನೇ ಬಿಟ್ಬಿಟ್ಟಿದ್ದೀವಿ ದುಡ್ಡಿಲ್ದಿರ. ಯಾರಿಗೆ ಬೇಕು ಯುಗಾದಿ? ನಾನು ಚೆನ್ನಾಗಿದ್ದರೆ ಯುಗಾದಿ, ಅದೇ ನನ್ನ ತಾಯಿಯವ್ರ ಪಾಲಿಸಿ. ಅದು ಬೇಕಾಗಿಲ್ಲ, ದುಡ್ಡಿಲ್ದಿರ ಅಂಥ ಹಬ್ಬ ಬೇಕಾಗಿಲ್ಲ, ದುಡ್ಡಿಲ್ದಿರ ಅಂಥ ಸಂಭ್ರಮ ಬೇಕಾಗಿಲ್ಲ. ಮಾನ ಮರ್ಯಾದೆಗಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ಯಾಕೆ ಅದನ್ನು ಕಳ್ಕೊಂಡು ನಾವು ಬೆಳೆ ಮಾಡಬೇಕು? ಬೇಡ, ಕಾದು ಬಿಡೋಣ, ಒಳ್ಳೆ ಮಳೆ ಆಗಲಿ ಅವಾಗ ಬೆಳೆ ಮಾಡಿರಿ. ಜಮೀನು ಮಾರ್ತೀರಾ? ನನ್ನ ತಾಯಿಯವರ ಅನುಭವ ನಾನು ಹೇಳ್ತಾ ಇದ್ದೀನಿ. ಜಮೀನು ಮಾರಿ ಇನ್ನೊಂದು ಕಡೆ ಕಮ್ಮಿ ಬೆಲೆಗೆ ಸ್ವಲ್ಪ ಜಮೀನು ತೆಗೆದಾಕಿ, ನಂಬಿಕೆ ಇದ್ದರೆ ವ್ಯಾಪಾರಸ್ಥಂದರೆ ವ್ಯಾಪಾರ ಮಾಡೋಕ್ಕೆ ಹೋಗ್ತಾ ಇದ್ದರೆ ವ್ಯಾಪಾರ ಮಾಡಿರಿ, ಇಲ್ಲಾಂದರೆ ಬ್ಯಾಂಕಲ್ಲಿ ತೊಗೊಂಡೋಗಿ ಬಡ್ಡಿಗೆ ಹಾಕ್ರಿ. ಬೇರೆ ಏನೂ ಮಾಡಬೇಡ್ರಿ. ಟೀ ಬಂದು ಕುಳಿತು ಕಾಲ ಕಳಿಯೋಣ. ನಾಳೆ ಕಳ್ಕೊಂಬಿಟ್ರೆ ಯಾಕೆ ನಾವು ಕಳ್ಕೊಂಡು ನೇಣಾಕೋಬೇಕು? ಮಾಡಬಾರ್ದು ಆ ಕೆಲಸನ. ಆಗ ಸಾಲ ಮಾಡಿದ್ರು, ನಾವು ಸಾಲ ಮಾಡಿದವ್ರೆ, ನಾನು ನನ್ನ ತಾಯಿಯವರು. 1 ರೂಪಾಯಿ 2 ರೂಪಾಯಿ ಇಲ್ಲ, ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡಿದ್ವಿ, ವಾಪಸ್ ಕೊಡದೇ ಕಷ್ಟಪಟ್ವಿ. ಅಂಥ ಸಮಯದಲ್ಲ ಜಮೀನನ್ನ ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ಜಮೀನು ಮಾರಿ ಆ ಸಾಲನೂ ತೀರಿಸೋದು, ವಾಪಸ್ ಜಮೀನು ತೊಗೊಳೋದು. ಈ ಕೆಲಸ ಮಾಡಿರಿ. ನಿಮಗೇನು ಹೇಳ್ಕೊಡ್ಬೇಕು ನಾವು? ಇದೇ ಇದರಿನ ಒಂದು ರಹಸ್ಯ. ಎಷ್ಟೋ ರೈತರ ಭೂಮಿ ಇವತ್ತು ದೊಡ್ಡ ದೊಡ್ಡ ಬಂಗ್ಲೆಗಳಾಗೋಗ್ಬಿಟ್ಟಿದೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗೋಗ್ಬಿಟ್ಟಿದೆ. ಇವತ್ತು ಇನ್ನು ಮುಂದೆ ನನ್ನ ತಾಯಿಯವ್ರು ಹೇಳ್ತಾರೆ, ಭೂಮಿ ಇಷ್ಟೇ ಆಗಲ್ಲ, ಆಕಾಶ ಅಷ್ಟೇ ಆಗಲ್ಲ, ಜನಸಂಖ್ಯೆ ಮಾತ್ರ ಬೆಳೀತಾ ಹೋಗ್ತಾರೆ. ಇನ್ನು ಉಳಿದಿರೋ ಭೂಮಿನ ಕೂಡ ನೀವು ಎಚ್ಚರಿಕೆ ಕಾಪಾಡ್ಕೊಳ್ಳಿ. ವ್ಯಾಲ್ಯೂ ಬರಲಿ, ಸ್ವಲ್ಪ ಕೊಡಿ, ಉಳಿದಿದ್ದ ದುಡ್ಡು ನೀವು ಉಳಿಸ್ಕೊಳ್ಳಿ, ಚೆನ್ನಾಗಿ ಬಾಳಿ, ಯಾವ ಕಷ್ಟವೂ ಬರಲ್ಲ. ರೈತ ಖಂಡಿತ ಈ ದೇಶದ ಬೆನ್ನೆಲುಬಾಗ್ತಾನೆ. ನನ್ನ ಅನಿಸಿಕೆ ಪ್ರಕಾರ ಚಿತ್ರರಂಗದಲ್ಲಿ ಸೋತಾಗಲೂ ನಮ್ಮ ಬೆನ್ನೆಲುಬು ಮುರಿದೋಗಿದೆ. ಜಮೀನು ಕೆಲಸ ಮಾಡೋಕ್ಕೆ ಬರ್ದಾಗ ಇನ್ನೊಂದಷ್ಟು ಮುರಿದೋಗ್ಬಿಡ್ತು. ಇವು ಎರಡೂ ಸ್ಟಡಿ ಮಾಡ್ಕೊಳ್ಳೋಕ್ಕೆ ನಾನು ನನ್ನ ತಾಯಿಯವರು ಸುಮಾರು ಆಸ್ಪತ್ರೆಗೆ 14-15 ಲಕ್ಷ ರೂಪಾಯಿ ಖರ್ಚು ಬಿಡ್ತು. ಯಾವ ದುಡ್ಡು? ಜಮೀನು ದುಡ್ಡೇ. ಹಾಗಾಗಿ ಹೇಗೆ ಅನ್ನುವಂಥದ್ದು ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇದು ನನ್ನ ತಾಯಿಯವರು ಹೇಳಿರೋದು ನನಗೆ. ಆ ಸೂಕ್ಷ್ಮನ ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡಿರಿ. ಹೇಳ್ಬೋದು ಒಂದು ಪ್ರಶ್ನೆ, ಏನು ರೀ ವಿನೋದ್ ರಾಜ್ ಅವರೇ, ನಮ್ಮ ಕೈಯಲ್ಲಿ ಕಾಸೇ ಇಲ್ಲ, ಯಾವ ಸೂಕ್ಷ್ಮ ರೀ ನಾವು ಅರ್ಥ ಮಾಡ್ಕೊಳ್ಳಿ? ಕಾಸೇ ಇಲ್ದಿದ್ರು ಕೈ ಕಾಲು ದೇವ್ರು ಕೊಟ್ಟಿದ್ದಾನೆ. ಯಾರ ಮನೇಲಾದರೂ ಜೀತದಾಳಾಗಿ ಕೆಲಸ ಮಾಡಿ ಆದರೂ ನಾವು ಒಕ್ಕಲ್ತನ ಮಾಡಿ ನಮ್ಮ ಸ್ವಾರ್ಥ, ನಮ್ಮ ಸ್ವಾಭಿಮಾನ ನಾವು ಹೀಗೆ ಹೋಗಿದ್ದಕ್ಕೆ ನಾವು ಹೇಗೆ ಇರಬೇಕು? ಹೀಗಾಗೋಗಿದ್ದಕ್ಕೆ ನಾವು ಹೇಗಿರಬೇಕು? ಬೆಳೆಗೆ ಕಾಯಿಲೆ ಬರ್ತಾ ಇದೆ, ಅದಕ್ಕೇನು ಔಷಧಿ ನಾವು ಹೊಡಿಬೇಕು? ಇಲ್ಲ ಬೆಳೆ ಹಾಳಾಗೋಯ್ತು, ಎದೆಗುಂದಬಾರ್ದು, ಮತ್ತೊಂದು ಬೆಳೆ ಹಾಕಿ ಅದನ್ನು ನಾವು ತೆಗಿಬೇಕು, ಬಿಡಬಾರ್ದು. ಆಮೇಲೆ ಹಿಂದಿಂದೇ ಬೆಳೆ ಮಾಡ್ಕೊಂಡು ಹೋಗ್ತೀವಿ, ಗ್ಯಾಪ್ ಬಿಡ್ದಿರ ಬೆಳೆ ಮಾಡಿ. ಭೂಮಿ ತಾಯಿಗೆ ಉಸಿರಾಡೋಕ್ಕೆ ಒಂದು ಗ್ಯಾಪ್ ಬೇಕು. ಬೆಳೆ ಮಾಡಿಬಿಟ್ಟು ಆ ಭೂಮಿನ ಸುಮ್ಮನೆ ಒಂದು 2-3 ತಿಂಗಳು ಬಿಟ್ಬಿಡ್ಬೇಕು. ಒಂದು ಬೆಳೆ ಬೆಳೆದ ಮೇಲೆ ಅದ್ರ ಮೇಲೆ ಉದ್ದೋ ಹೆಸರು ಬಿಟ್ಬಿಡ್ಬೇಕು ನಾವು. ಅದು ಗೊಬ್ಬರ ಆಗೋದಿದೆ. ಆ ನಂತರ ಇನ್ನೊಂದು ಸರಿ ಆ ಗ್ಯಾಪ್ ಬಿಟ್ಟು ಬೆಳೆದಾಗ ಚೆನ್ನಾಗಿ ಬರುತ್ತೆ. ಜೀವನನೂ ಹಾಗೇನೆ, ಅದೇ ಸರಿ ಹುಡ್ಕೊಂಡು ನನಗೆ ಹೀಗಾಯ್ತು ಫ್ರಸ್ಟ್ರೇಟ್ ಆಗೋದ್ರ ಬದಲು ಮನುಷ್ಯ ಅವನ ಸಹನಾ ಶಕ್ತಿ, ಆಮೇಲೆ ಮುಂದಾಲೋಚನೆ ಶಕ್ತಿ ಎಲ್ಲವಕ್ಕೂ ಅವನು ಯೋಚನೆ ಮಾಡ್ಕೊಂಡು ಅವನು ಸರಿಯಾಗಬೇಕು. ಈ ಮಧ್ಯದಲ್ಲಿ ಮನುಷ್ಯನಿಗೆ ಇರಬಾರ್ದು ಒಂದು ಅಭ್ಯಾಸ ಏನಂದರೆ ದುರಭ್ಯಾಸ ಇರಬಾರ್ದು. ಕುಡಿಯೋದು, ಜೂಜಾಡೋದು, ಆಮೇಲೆ ಅದೇ ಹೇಳ್ತೀವಲ್ಲ, ಈ ಸ್ತ್ರೀ ಲೋಲುಪ್ತನಾಗಿರುವಂಥ ಒಂದು ಪರಿಸ್ಥಿತಿ, ಇವೆಲ್ಲ ಸಹಜ ಗುಣಗಳು ಬರುವಂಥದ್ದು. ಅವನ್ನೆಲ್ಲವನ್ನೂ ನಾವು ದೂರ ಇಟ್ಟು ನಮ್ಮ ಗುರಿ ಏನು, ನಮ್ಮ ಧ್ಯೇಯ ಏನು, ನಾವು ಅಷ್ಟು ಮಾಡ್ಕೊಂಡು ಹೋಗ್ತಾ ಇರಬೇಕು. ನನ್ನ ತಾಯಿಯವರು ಬಹುಶಃ ಇದಿಷ್ಟನ್ನು ನನ್ನ ತಾಯಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ.